ಮಹಿಳಾ ಮೀಸಲಾತಿ ಬಿಲ್ಗೆ ಸೋಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸಿಂದ ಮಹಿಳೆಯರಿಗೆ ದ್ರೋಹದ ಕೆಲಸ ಆಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಬಿಜೆಪಿಗೆ ಕ್ರೆಡಿಟ್ ಹೋಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ಬಿಲ್ಲನ್ನು ವಿರೋಧಿಸಿದ್ರು. ನಾವು ಮೀಸಲಾತಿ ಪರ ಅಂತೇಳಿ ಕಾಂಗ್ರೆಸ್ ಸುಳ್ಳು ಹೇಳ್ತಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಮತ್ತು ಅವರ ಮಿತ್ರ ಪಕ್ಷಗಳು ಮಹಿಳಾ ವಿರೋಧಿಗಳು ಅಂತ ಆಕ್ರೋಶವನ್ನು ಹೊರಹಾಕಿದರು. ಇಲ್ಲಿ ಎಲ್ಲ ಕಡೆ ಪ್ರತಿಭಟನೆ ನಡೀತಾ ಇದೆ. ಮಹಿಳೆಯರಿಗೆ ಮೀಸಲು ನೀಡಬೇಕು ಅನ್ನುವಂಥದ್ದು 33% ಮೀಸಲಾತಿ ಏನಿತ್ತಲ್ಲ ಅದನ್ನು ವಿಪಕ್ಷದವರು ಅವಕಾಶ ಮಾಡಿಕೊಳ್ಳಲಿಲ್ಲ, ಅಂದರೆ ಬಹುಮತ ಬರಲಿಲ್ಲ. ಅದಕ್ಕೆ ಈ ರೀತಿಯಾಗಿ ಇದನ್ನೇ ಬಳಸ್ಕೊಂಡು ಈಗ ಬಿಜೆಪಿ ಕಡೆಯಿಂದ ಪ್ರತಿಭಟನೆ. ದೇಶದ ಮಹಿಳೆಯರಿಗೆ 50% ದೇಶದಲ್ಲಿ ಮಹಿಳೆಯರು ಇವತ್ತು ಇದ್ದಾರೆ. ಹಾಗಾಗಿ ಅವರಿಗೆ 33% ರಿಸರ್ವೇಷನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ವಿಶೇಷವಾದಂಥ ಪ್ರಯತ್ನವನ್ನು ಮಾಡಲಾಯಿತು. ಇದರಲ್ಲಿ ಕಾಂಗ್ರೆಸ್ಸು ಮತ್ತು SP, TMC, DMK ಈ ಎಲ್ಲ ಪಕ್ಷಗಳು ಈ ವಿಧೇಯಕವನ್ನು ಸೋಲಿಸಿದರು. ಕಾಂಗ್ರೆಸ್ ಪಾರ್ಟಿ ಮೊದಲು ನಾನು ಇತಿಹಾಸವನ್ನು ಹೇಳಿ ಆಮೇಲಿಂದ ಈ ಡಿಲಿಮಿಟೇಷನ್ನು ಇತ್ಯಾದಿ ಪ್ರೊಸೆಸ್ದ ವಿಷಯಕ್ಕೆ ನಾನು ಬರ್ತೀನಿ. ಇಲ್ಲ ಅಂದರೆ ಹೇಳಿ ಅವರು ಇದು ಲಾಂಗೆಸ್ಟ್ ಸ್ಪೀಚ್ ವಾಸ್ ಅಗೇನ್ಸ್ಟ್ ದಿ OBC. Pandit Nehru opposed the reservation. These people are talking nonsense. ಹಾಗಾಗಿ ಮಹಿಳಾ ವಿರೋಧಿ ಮತ್ತು ಕ್ರೆಡಿಟ್ ವಾರನ್ನು ಗಮನದಲ್ಲಿಟ್ಟುಕೊಂಡು ಮಹಿಳೆಯರಿಗೆ ಅನ್ಯಾಯವನ್ನು ಮಾಡಿದಂಥ ಯಾವುದಾದ್ರೂ ಒಂದು ಪಾರ್ಟಿ ಇದ್ದರೆ ಪ್ರಮುಖ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ ಮಿತ್ರ ಪಕ್ಷಗಳು. ಇದರ ಜೊತೆಗೆ ಕಾಂಗ್ರೆಸ್ ಪಾರ್ಟಿ ಸೋಲಿನ ಹತಾಶೆಯಲ್ಲಿ ಎಲ್ಲಿ BJP ಕ್ರೆಡಿಟ್ ಸಿಕ್ಕರೆ ಇನ್ನೂ ಹಾಳಾಗ ನಾವು ಕ್ರೆಡಿಟ್ ಬಗ್ಗೆನೂ ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದರು. ನೀವು ನನಗೆ ಸಹಕಾರ ಕೊಟ್ಟರೆ ನಾವು ಅಷ್ಟೇ ಕ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಮಗೆ 2/3 ಮೆಜಾರಿಟಿ ಇಲ್ಲ. ಅದಕ್ಕೂ ಒಪ್ಪಲಿಲ್ಲ. ಹಾಗಾಗಿ ಭಾಷೆಯನ್ನು ನೀವು ನೋಡಿದ್ದೀರಿ ಇತ್ತೀಚೆಗೆ. ನೀವು ಗಮನಿಸಿರ್ಬೋದು ವೆಸ್ಟ್ ಬೆಂಗಾಲ್ದಲ್ಲಿ ಟೋಟಲ್ ಪ್ರೆಸೆನ್ಸಿಯಲ್ಲಿ ರಾಹುಲ್ ಗಾಂಧಿ 2-3 ಸಭೆ ಮಾಡಿದ್ದಾರೆ.